ಶಕುಂತಲಾ ಹಿರೇಮಠ್ ಅವರಿಂದ ಚಿಂತನ. ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡೆಲಿರುವ ಕರಕಿಯ ಕುಡಿಹಂಗ ಹಬ್ಬಲಿ ಅವರ ರಸಬಳಿ. ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣು ಮಗಳು ತನ್ನ ಪತಿಯ ಮನೆಯಲ್ಲಿ ಎಷ್ಟೇ ಸುಖ ಸಂತೋಷ ಕಂಡರೂ ತನ್ನ ತವರಿನ ನೆನಪಿನಲ್ಲಿಯೇ ಬದುಕನ್ನು ಸಾಗಿಸುತ್ತಾ ನೆಮ್ಮದಿಯನ್ನು ಕಾಣುತ್ತಾಳೆ. ಕರಕಿಯನ್ನ ಎಷ್ಟೇ ಕಿತ್ತೆಸೆದರೂ ಅದು ಮತ್ತೆ ಚಿಗುರೊಡೆದು ಅತಿ ಸುಂದರವಾಗಿ ಬೆಳೆಯುವಂತೆ ತನ್ನ ತವರು ಕೂಡ ಸಮೃದ್ಧವಾಗಿ ಬೆಳೆದು ಸುಖ ಸಂತೋಷಗಳಿಂದ ಕೂಡಿದ ರಸಬಳ್ಳಿಯಾಗಿ ಹಬ್ಬಲಿ ಎಂದು ಮನದುಂಬಿ ಹರಿಸುತ್ತಾಳೆ. ನಮ್ಮ ಹೆಣ್ಮಕ್ಕಳಿಗೆ ತವರು ಮನೆ ಮೇಲಿರುವ ವ್ಯಾಮೋಹ, ಆತ್ಮೀಯ ಸಂಬಂಧ, ಪ್ರೀತಿ, ವಾತ್ಸಲ್ಯದ ಭಾವನೆಗಳು ವರ್ಣನಾತೀತವಾಗಿವೆ. ವಿವಾಹದ ಪೂರ್ವದಲ್ಲಿ ತವರು ಮನೆಯಲ್ಲಿ, ವಿವಾಹದ ನಂತರ ತನ್ನ ಅತ್ತೆ ಮನೆಯಲ್ಲಿ ಬದುಕು ಸಾಗಿಸುವ ಹೆಣ್ಣು ಮಕ್ಕಳನ್ನ ಒಂದು ರೀತಿ ಉಭಯವಾಸಿಗಳೆಂದು ಕರೆದರೂ ತಪ್ಪೇನಲ್ಲ. ಅತ್ತೆ ಮನೆಯಲ್ಲಿ ಮುತ್ತಾಗಿರಬೇಕು, ತವರಿಗೆ ಹೆಸರು ತರಬೇಕೆಂದು ಮದುವೆ ಸಂದರ್ಭದಲ್ಲಿ ಹಿರಿಯರು ಹರಿಸಿದ ಮಾತು ಸದಾ ಆಕೆ ಸ್ಮರಣೆಯಲ್ಲಿರ್ತದೆ. ಎರಡೂ ಮನೆತನಗಳ ಅಭಿವೃದ್ಧಿಯ ಕನಸು ಅವಳದು. ತವರು ಮನೆ ಮೇಲೆ ಇದ್ದಷ್ಟೇ ಅಭಿಮಾನ ಆಕೆಗೆ ತನ್ನ ಗಂಡನ ಮನೆಯ ಮೇಲೂ ಇರ್ತದೆ. ಹೊಸದಾಗಿ ಬಂದ ಹೆಣ್ಣು ಮಗಳನ್ನು ಅತ್ತೆ ಮನೆಯಲ್ಲಿ ಅವಳ ಪತಿ ಹಾಗೂ ಪರಿವಾರದವರು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಬೇಕು. ಸಂಚಿ ಹೊನ್ನಮ್ಮ ತನ್ನ ಹದಿಬದೆ ಧರ್ಮ ಎಂಬ ಕೃತಿಯಲ್ಲಿ ಪತಿ ತನ್ನ ಮಡದಿಯನ್ನ ಹೇಗೆ ಆಧರಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ನೀತಿ ನಿಯಮಗಳ ಚೌಕಟ್ಟು ಬರೀ ಸ್ತ್ರೀಯರಿಗೆ ಮಾತ್ರ ಅನ್ವಯವಾಗದು. ಪತಿ ಪತ್ನಿಯರು ಒಬ್ಬರನ್ನೊಬ್ಬರು ಅನುನಯಿಸಿ ಹಾರ್ದಿಕ ಮನೋಭಾವದಿಂದ ಬದುಕಿದಾಗ ಮಾತ್ರ ಕೌಟುಂಬಿಕ ಬದುಕು ಅರ್ಥಪೂರ್ಣವಾಗುತ್ತದೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಎನ್ನುವ ಶರಣರ ಮಾತು ಸಮಂಜಸವಾದುದು. ಬದುಕೆಂಬ ಬಂಡಿಯ ಎರಡು ಗಾಲಿಗಳು ಸತಿಪತಿ. ಬಾಳಬಂಡಿ ನಿರಾತಂಕವಾಗಿ ಚಲಿಸಲು ಗಾಲಿಗಳ ಪಾತ್ರ ಬಹಳ ಮುಖ್ಯ. ಚಲಿಸುವ ಹಾಗೂ ಚಲನೆಯ ಗೊತ್ತು ಗುರಿ ಒಂದೇ ಆಗಿರಬೇಕು. ಅಲ್ಲಿ ಪರಸ್ಪರ ಹೊಂದಾಣಿಕೆಯೇ ಮುಖ್ಯ ಪಾತ್ರ ವಹಿಸುತ್ತದೆ. ಕೂಲಿ ಮಾಡಿದರೇನ, ಕೋರಿ ಹೊದ್ದರೇನ, ನಮಗ ನಮರಾಯ ಬಡವೇನ, ಮಣಿಯಾಗ ಬಂಗಾರ ಮಾಲು ಇದ್ದಂಗ ಎಂದು ಜಾನಪದ ಸಾಹಿತ್ಯದಲ್ಲಿ ಗರತಿ ತನ್ನ ಗಂಡನನ್ನು ನಿಂದಿಸಿದವರಿಗೆ ತಿಳಿ ಹೇಳುತ್ತಾ ಅವರ ಬಾಯಿ ಮುಚ್ಚಿಸುತ್ತಾಳೆ. ನಮ್ಮ ಸಂಸ್ಕೃತಿಯಲ್ಲಿ ಮನೆ ಎಂದರೆ ಕೇವಲ ಕಲ್ಲು ಇಟ್ಟಿಗೆಗಳ ಒಂದು ಕಟ್ಟಡವಲ್ಲ, ಅದೊಂದು ನಂಬಿಕೆಯ ನೆಲೆ, ಭರವಸೆಯ ತಾಣ. ನ ಗೃಹಂ ಗೃಹಂ ಇತ್ಯಾಹು ಗೃಹಿಣಿ ಗೃಹಂ ಮುಚ್ಚತೆ. ಗೃಹಿಣಿ ಇರುವ ತಾಣವೇ ಮನೆ. ಆಕೆಯೇ ಮನೆಯ ಮೂಲಾಧಾರ ಶಕ್ತಿ. ಇಂಥ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಕೇವಲ ವಾಸಿಸುವುದಿಲ್ಲ, ಬದುಕು ನಡೆಸುತ್ತಾರೆ. ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಶ್ರದ್ಧೆ ಭಕ್ತಿ ಗೌರವ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಹಂಬಲ ಇವೆಲ್ಲ ತನ್ನಿಂದ ತಾನೇ ಮೊಳೆಯುತ್ತವೆ. ಇಂಥ ಮನೆಯೇ ಸ್ವರ್ಗ. ಆದ್ದರಿಂದ ಸರ್ವಜ್ಞ ಕವಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಹೇಳಿದ್ದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದ ಹೆಣ್ಣು ಮಕ್ಕಳು ಧೈರ್ಯ ಸ್ಥೈರ್ಯದಿಂದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ಇಂದಿನ ಹೆಣ್ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಅವರ ಜ್ಞಾನ ಸಾಮರ್ಥ್ಯ ಕೇವಲ ಅಡಿಗೆ ಮನೆಗಷ್ಟೇ ಮೀಸಲಾಗಿಲ್ಲ. ಆರ್ಥಿಕ ಔದ್ಯೋಗಿಕ ವೈಚಾರಿಕ ವೈಜ್ಞಾನಿಕ ಹಾಗೂ ಸಾಮಾಜಿಕ ಹೀಗೆ ಯಾವುದೇ ಕ್ಷೇತ್ರದಲ್ಲೂ ಒಂದು ಕೈ ಮೇಲಾಗಿದ್ದಾರೆ. ಪತಿಗೆ ಸರಿಸಮವಾಗಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಅವರ ಬಾಳ ಸಂಗಾತಿ ಅಂಥದೇ ಪ್ರೀತಿ ಸಹಕಾರ ವಿಶ್ವಾಸದಿಂದ ಸ್ಪಂದಿಸುವುದು ಅಗತ್ಯವಾಗಿದೆ. ಇಲ್ಲಿ ಪರಸ್ಪರ ತಿಳುವಳಿಕೆ ತಾಳ್ಮೆ ಸಹಕಾರ ಮನೋಭಾವ ಸಮಯೋಚಿತ ಪ್ರಜ್ಞೆ ಬಹಳ ಮುಖ್ಯ. ಕಾಲ ಬದಲಾದಂತೆ ನಮ್ಮ ವಿಚಾರಗಳು ಬದಲಾಗಲಿ, ಆದರೆ ನಾವು ನಮ್ಮತನ ಬದಲಾಗುವುದು ಬೇಡ.